ಸರ್ ದೆಹಲಿನಲ್ಲಿ. ಸರ್ ನೀವು ಕೂಡ ಸೀನಿಯರ್ ಕಾಂಗ್ರೆಸ್ ಲೀಡರು, ಈ ನಾಯಕತ್ವ ಬದಲಾವಣೆ ಅನ್ನೋದು ಮುಗಿದ ಅಧ್ಯಾಯನ ಸರ್? ಅಲ್ಲಪ್ಪ, ಇದೇನು ನೀವು ಸ್ಟಾರ್ಟೇ ಆಗಿಲ್ಲ, ನೀವು ಇದಕ್ಕೆ ಹೋಗಿಲ್ವಲ್ಲ ಇನ್ನೂ. ಡೆಲ್ಲಿಯಲ್ಲೂ ಕೂಡ ಪರಮೇಶ್ವರ್ ಅವರ ಪರವಾಗಿ ಒಂದು ಹೋರಾಟ ನಡೀತು, ನೀವು ಸಿಎಂ ಆಗಬೇಕು, ಸಿಎಂ ಬದಲಾವಣೆ ಆಗಾದ್ರೆ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ. ಅಲ್ಲ ರೀ, ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಯಾರು ಹೇಳ್ತಾರೆ ಅವರೆಲ್ಲ ನನಗೆ ಬಹಳ ಪ್ರೀತಿಯಿಂದ ಗೌರವದಿಂದ ಹೇಳ್ತಾರೆ. ನಾನು ಹೆಂಗೆ ಅವ್ರನ್ನ ನೀವು ಹೇಳಬೇಡ್ರಿ ಹಿಂಗೆ ಅಂತ ಹೇಳೋದ? ನಿಮ್ಮನ್ನ ಅಲ್ಲಲ್ಲ, ನಿಮ್ಮಲ್ಲಿ ನೀವೇನ್ ಅನ್ಕೊಂಡಿದ್ರ ಅಂದ್ರೆ ನಾನು ಹೇಳಬೇಕು ಅವ್ರಿಗೆಲ್ಲ ಹಿಂಗೆ ಹೇಳ್ಬೇಡಿ ಅಂತ, ಆತರ ಏನಾದ್ರೂ ಇದೆಯಾ? ಇಲ್ಲ, ಆತರ ಹೇಳಿ ಅಂತಲ್ಲ ಸರ್. ಈಗ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೋಗಿ ಸಿಎಂ ಪರಮೇಶ್ವರ್ ಆಗ್ಬೇಕು ಅಂತ ನಮಗೂ ನಿಮಗಿದ್ಯಾ? ನಿಮಗೂ ಇದೆ ತಾನೆ? ಎಲ್ಲ ನೋಡಿ, ಈಗ ಇನ್ನೇನು ಫೆಬ್ರವರಿನಲ್ಲಿ ಬಜೆಟ್ ಪ್ರಿಪರೇಷನ್ ಪ್ರಾರಂಭ ಆಗುತ್ತೆ. ಹಾರ್ಡ್ಲಿ 1 more month. ಅಷ್ಟರೊಳಗಡೆ ನಮ್ಮ ಹೈಕಮಾಂಡ್ನವರು ಏನಾದರೂ ನಿರ್ಧಾರ ಮಾಡಿದರೆ ಮಾಡಬೇಕಷ್ಟೇ, ಇಲ್ಲಾದರೆ ಬಜೆಟ್ ಪ್ರಿಪೇರ್ ಮಾಡಬೇಕಲ್ಲ, ಯಾರಾದರೂ ಮಾಡಬೇಕಲ್ವಾ? ಈ ರಾಜ್ಯದ ಜನತೆಗೆ ನಾವೇನು ಆಶ್ವಾಸನೆಗಳು ಕೊಟ್ಟಿರ್ತೀವಿ ಆ ಹಿನ್ನೆಲೆಯಲ್ಲಿ ಬಜೆಟ್ ಕೊಡಬೇಕಲ್ಲ, ಅದನ್ನು ಮಾಡ್ತಾರೆ. ಜನವರಿ 6 ಇಲ್ಲಾಂದ್ರೆ 9ನೇ ತಾರೀಕು 200% ಡಿಸಿಎಂ ಸಿಎಂ ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಮತ್ತೆ 3ನೇ ಸಲ ಹೇಳ್ತಾ ಇದ್ದಾರೆ. 2 ಡೇಟ್ ಕೊಟ್ಟಿದ್ದಾರೆ ಸರ್. ಜನವರಿ ಅವ್ರು ಹೇಳಿದ್ಮೇಲೆ ಆಯ್ತಲ್ರಿ, ಇನ್ನೇನು ಇಕ್ಬಾಲ್ ಹುಸೇನ್ ಹೇಳಿದ್ಮೇಲೆ ಆಗೋಯ್ತಪ್ಪ. ಒಪ್ತೀರಾ ಸರ್ ಅವ್ರ ಹೇಳಿಕೆನ? ಅಲ್ಲ, ನಾನು ಒಪ್ಪದೇ ಇರೋದು ಪ್ರಶ್ನೆ ಅಲ್ಲ, ಅವ್ರು ಹೇಳಿಕೆ ಕೊಟ್ಟಿದಾರಲ್ವಾ. ಡೆಲ್ಲಿಯಲ್ಲೂ ಕೂಡ ಪರಮೇಶ್ವರ್ ಅವರ ಪರವಾಗಿ ಒಂದು ಹೋರಾಟ ನಡೀತು, ನೀವು ಸಿಎಂ ಆಗಬೇಕು, ಸಿಎಂ ಬದಲಾವಣೆ ಆಗಾದ್ರೆ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ. ಅಲ್ಲ ರೀ, ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಯಾರು ಹೇಳ್ತಾರೆ ಅವರೆಲ್ಲ ನನಗೆ ಬಹಳ ಪ್ರೀತಿಯಿಂದ ಗೌರವದಿಂದ ಹೇಳ್ತಾರೆ. ನಾನು ಹೆಂಗೆ ಅವ್ರನ್ನ ನೀವು ಹೇಳಬೇಡ್ರಿ ಹಿಂಗೆ ಅಂತ ಹೇಳೋದ? ನಿಮ್ಮನ್ನ ಅಲ್ಲಲ್ಲ, ನಿಮ್ಮಲ್ಲಿ ನೀವೇನ್ ಅನ್ಕೊಂಡಿದ್ರ ಅಂದ್ರೆ ನಾನು ಹೇಳಬೇಕು ಅವ್ರಿಗೆಲ್ಲ ಹಿಂಗೆ ಹೇಳ್ಬೇಡಿ ಅಂತ, ಆತರ ಏನಾದ್ರೂ ಇದೆಯಾ? ಇಲ್ಲ, ಆತರ ಹೇಳಿ ಅಂತಲ್ಲ ಸರ್. ಈಗ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹೋಗಿ ಸಿಎಂ ಪರಮೇಶ್ವರ್ ಆಗ್ಬೇಕು ಅಂತ ನಮಗೂ ನಿಮಗಿದ್ಯಾ? ನಿಮಗೂ ಇದೆ ತಾನೆ? ಎಲ್ಲ ನೋಡಿ, ಈಗ ಇನ್ನೇನು ಫೆಬ್ರವರಿನಲ್ಲಿ ಬಜೆಟ್ ಪ್ರಿಪರೇಷನ್ ಪ್ರಾರಂಭ ಆಗುತ್ತೆ. ಹಾರ್ಡ್ಲಿ 1 more month. ಅಷ್ಟರೊಳಗಡೆ ನಮ್ಮ ಹೈಕಮಾಂಡ್ನವರು ಏನಾದರೂ ನಿರ್ಧಾರ ಮಾಡಿದರೆ ಮಾಡಬೇಕಷ್ಟೇ, ಇಲ್ಲಾದರೆ ಬಜೆಟ್ ಪ್ರಿಪೇರ್ ಮಾಡಬೇಕಲ್ಲ, ಯಾರಾದರೂ ಮಾಡಬೇಕಲ್ವಾ? ಈ ರಾಜ್ಯದ ಜನತೆಗೆ ನಾವೇನು ಆಶ್ವಾಸನೆಗಳು ಕೊಟ್ಟಿರ್ತೀವಿ ಆ ಹಿನ್ನೆಲೆಯಲ್ಲಿ ಬಜೆಟ್ ಕೊಡಬೇಕಲ್ಲ, ಅದನ್ನು ಮಾಡ್ತಾರೆ. ಜನವರಿ 6 ಇಲ್ಲಾಂದ್ರೆ 9ನೇ ತಾರೀಕು 200% ಡಿಸಿಎಂ ಸಿಎಂ ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಮತ್ತೆ 3ನೇ ಸಲ ಹೇಳ್ತಾ ಇದ್ದಾರೆ. 2 ಡೇಟ್ ಕೊಟ್ಟಿದ್ದಾರೆ ಸರ್. ಜನವರಿ ಅವ್ರು ಹೇಳಿದ್ಮೇಲೆ ಆಯ್ತಲ್ರಿ, ಇನ್ನೇನು ಇಕ್ಬಾಲ್ ಹುಸೇನ್ ಹೇಳಿದ್ಮೇಲೆ ಆಗೋಯ್ತಪ್ಪ. ಒಪ್ತೀರಾ ಸರ್ ಅವ್ರ ಹೇಳಿಕೆನ? ಅಲ್ಲ, ನಾನು ಒಪ್ಪದೇ ಇರೋದು ಪ್ರಶ್ನೆ ಅಲ್ಲ, ಅವ್ರು ಹೇಳಿಕೆ ಕೊಟ್ಟಿದಾರಲ್ವಾ. ಗೊಂದಲ ಮೂಡಿಸ್ತಾ ಇದೆ ಅಂತ ಅದೆಲ್ಲ ಏನಿಲ್ಲ. ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಮಾಡಿದ್ರೆ ಏನ್ ಲಾಭ ಅನ್ನೋದ್ರ ಬಗ್ಗೆ ವೇಣುಗೋಪಾಲ್ ಅವರು ಒಂದು ಟೀಮ್ ಭೇಟಿಯಾಗಿ ಕನ್ವಿನ್ಸ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿನೂ ನಮ್ಮ ಪರವಾಗಿ ಒಂದು ಸ್ಟ್ರಾಂಗ್ ಟೀಮ್ ಹೋಗಿದೆ. ಎಲ್ಲಿ? ಡೆಲ್ಲಿಗೆ ಹೋಗಿದೆ. ಡೆಲ್ಲಿಗೆ ನಮ್ಮ ಪರವಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯನವರು ನಿಮ್ಮ ಪರವಾಗಿದ್ದಾರೆ ಅಂತ ಪರ್ಯಾಯ ನಾಯಕತ್ವದಲ್ಲಿ ಹೈಕಮಾಂಡಿಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಪ್ರತಿಯೊಂದು ಮಾಹಿತಿ ಇದೆ. ಅವರು ಜನರಲ್ ಸೆಕ್ರೆಟರಿ ಮೂಲಕನೂ ಮಾಹಿತಿ ತಗೊಳ್ತಾರೆ ಮತ್ತು ಅವರದೇ ಆದಂಥ ರೀತಿಯಲ್ಲಿ ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ತಾರೆ. ಅವರಿಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು, ನಾಯಕತ್ವ ಬದಲಾವಣೆ ಮಾಡಬೇಕಾ ಮಾಡಬಾರ್ದಾ, ಎಲ್ಲವನ್ನು ಕೂಡ ಅವರೇ ತೀರ್ಮಾನ ಮಾಡೋದು. ಹ್ಯಾಂಡ್ ಪೋಸ್ಟ್ ಯಾವ ಕಡೆ ಹೋಗಿದೆ ಅಂದರೆ ಹೈಕಮಾಂಡ್ ಕಡೆ ಹೋಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.